ಇಂದಿನ ತರಗತಿಯಲ್ಲಿ ನಿಮ್ಮ ಪಠ್ಯಪುಸ್ತಕದ ಎರಡನೇ ಪದ್ಯವಾದಂತಹ ಉರಿಲಿಂಗ ಪೆದ್ದಿಯ ವಚನಗಳನ್ನು ಈ ತರಗತಿಯಲ್ಲಿ ನೋಡೋಣ. ಉರಿಲಿಂಗ ಪೆದ್ದಿ 12ನೇ ಶತಮಾನದ ವಚನಕಾರರಲ್ಲಿ ಇವನೂ ಕೂಡ ಒಬ್ಬ ಪ್ರಮುಖರಾದಂತಹ ವಚನಕಾರ. ಈ ಉರಿಲಿಂಗ ಪೆದ್ದಿಯ ಅಂಕಿತ ನಾಮ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಈ ಉರಿಲಿಂಗ ಪೆದ್ದಿ ಬರೆದಿರುವಂತಹ ಕೇವಲ 366 ವಚನಗಳು ಮಾತ್ರ ಇದುವರೆಗೆ ನಮಗೆ ದೊರೆತಿರುವಂಥದ್ದು. ಈತ ಗೋದಾವರಿ ನದಿ ತೀರದ ಒಂದು ಹಳ್ಳಿಯೊಂದರಲ್ಲಿ ವಾಸವಾಗಿದ್ದವನು. ಇವನಿಗೆ ಇವನ ತಂದೆ ತಾಯಿಗಳು ಹುಟ್ಟಿದಾಗ ಇಟ್ಟಿದ್ದಂತಹ ಹೆಸರು ಪೆದ್ದಣ್ಣ ಅಂತ. ಇವನು ಪ್ರತಿದಿನ ಕಳ್ಳತನವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ. ಇವನ ವೃತ್ತಿಯೇ ಕಳ್ಳತನವಾಗಿತ್ತು. ಈ ಕಳ್ಳತನವನ್ನು ಮಾಡುತ್ತಿದ್ದಂತಹ ಈ ಪೆದ್ದಣ್ಣ ಒಂದು ದಿವಸ ಉರಿಲಿಂಗ ದೇವರ ಮನೆಗೆ ಕನ್ನವನ್ನು ಹಾಕೋದಿಕ್ಕೆ ಹೋಗ್ತಾನೆ. ಉರಿಲಿಂಗ ದೇವರು ಅನ್ನುವಂಥವರು ಒಬ್ಬರು ಗುರುಗಳು. ಅವರ ಮನೆಗೆ ಕನ್ನ ಹಾಕಲಿಕ್ಕೆ ಕಳ್ಳತನವನ್ನು ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಉರಿಲಿಂಗ ದೇವರು ನಂದಿವಾಡ ಗ್ರಾಮದ ಸುರಯ್ಯನಿಗೆ ದೀಕ್ಷೆಯನ್ನು ಕೊಡ್ತಿರ್ತಾರೆ. ಅದನ್ನ ನೋಡಿದಂತಹ ಈ ಪೆದ್ದಣ್ಣ ಸಂಪೂರ್ಣವಾಗಿ ತನ್ನ ಮನಸ್ಸನ್ನ ಪರಿವರ್ತಿಸಿಕೊಳ್ತಾನೆ, ಬದಲಾವಣೆ ಆಗ್ತಾನೆ. ಬದಲಾವಣೆಯಾದಂತಹ ಪೆದ್ದಣ್ಣ ಪ್ರತಿದಿನ ಆ ಮಠಕ್ಕೆ, ಉರಿಲಿಂಗ ದೇವರ ಮಠಕ್ಕೆ 1.5 ಸೌದೆಯನ್ನು ತರುವಂತಹ ಕಾಯಕವನ್ನ ಮಾಡ್ತಾ ಹೋಗ್ತಾನೆ. ಹೀಗೆ ಕೆಲಸ ಮಾಡುತ್ತಿದ್ದಂತಹ ಈ ಪೆದ್ದಣ್ಣ ಉರಿಲಿಂಗ ದೇವರು ಸತ್ತು ಹೋದ ಮೇಲೆ ಇವನು ಆ ಮಠದ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾನೆ. ಆಗ ಉರಿಲಿಂಗ ಪೆದ್ದಿ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಇವನು ರಚನೆ ಮಾಡಿರುವಂತಹ ಕೇವಲ 366 ವಚನಗಳು ಮಾತ್ರ ನಮಗೆ ದೊರೆತಿರುವಂಥದ್ದು. ಉರಿಲಿಂಗ ಪೆದ್ದಿ 12ನೇ ಶತಮಾನದ ವಚನಕಾರರಲ್ಲಿ ಇವನೂ ಕೂಡ ಬಸವಣ್ಣನ ಹಾಗೆ, ಅಲ್ಲಮ ಪ್ರಭುವಿನ ಹಾಗೆ, ಅಂಬಿಗರ ಚೌಡಯ್ಯನ ಹಾಗೆ ಇವನೂ ಕೂಡ ಒಬ್ಬ ಪ್ರಮುಖನಾದಂತಹ ವಚನಕಾರ. ಈ ಉರಿಲಿಂಗ ಪೆದ್ದಿಯ ವಚನಗಳ ಆಶಯಗಳೇನು ಅನ್ನುವುದನ್ನ ನೋಡ್ತಾ ಹೋದ್ರೆ, ಉರಿಲಿಂಗ ಪೆದ್ದಿಯ ವಚನಗಳ ಆಶಯ ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಸಿನಿಂದ ಶಿವಧ್ಯಾನದಿಂದ ಸಾಧಿಸಬಹುದು, ಸಾಧನೆಯನ್ನು ಮಾಡಬಹುದು ಅನ್ನೋದು. ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯನ್ನ ಶಿವನ ಧ್ಯಾನದಿಂದ ನಾವು ಸಾಧಿಸಬಹುದು ಅನ್ನುವುದನ್ನ ಅವನ ವಚನಗಳಲ್ಲಿ ಹೇಳ್ತಾ ಹೋಗ್ತಾನೆ. ಅದರ ಜೊತೆಗೆ ಅವನ ಮತ್ತೊಂದು ವಚನದ ಆಶಯ ಮಂಗಳಕರವಾದ ಸಾಂಗತ್ಯ ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾದುದು ಅನ್ನೋದು. 3ನೇ ವಚನದಲ್ಲಿ ಗುರು ಲಿಂಗ ಜಂಗಮದ ಮಹತ್ವವನ್ನ ಕುರಿತು ಮಾತನಾಡ್ತಾ ಹೋಗ್ತಾನೆ. ಈ 3 ವಚನಗಳು ಕೂಡ ಬೇರೆ ಬೇರೆಯದೇ ಆದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡುವುದನ್ನ ಅಥವಾ ವಿಷಯಗಳನ್ನ ತಿಳಿಸುವುದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಈಗ ಉರಿಲಿಂಗ ಪೆದ್ದಿಯ ಮೊದಲ ವಚನವನ್ನು ನಾವು ನೋಡ್ತಾ ಹೋದ್ರೆ, ಆ ಮೊದಲ ವಚನ ಹೀಗೆ ಹೇಳ್ತಾ ಹೋಗ್ತೇವೆ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಹೀಗೆ ಈ ವಚನದಲ್ಲಿ ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯನ್ನ ಶಿವನ ಧ್ಯಾನದಿಂದ ಗಳಿಸಬಹುದು ಅನ್ನುವುದನ್ನ ಹೀಗೆ ಹೇಳ್ತಾನೆ. ಮತ್ತೊಮ್ಮೆ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ,
ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಮಹಾಧನ ನಿರಾಳ ಪರಶಿವನಿಂದ ಲಿಂಗವು ತೋರಿದ್ದು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಾಮಾನ್ಯವಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಉರಿಲಿಂಗ ಪೆದ್ದಿಯ ಅಂಕಿತ ನಾಮ ಯಾವುದು ಅಂತ. ಪೂರ್ತಿಯಾಗಿ ಬರಿಬೇಕು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವುದು. ಬರೀ ವಿಶ್ವೇಶ್ವರ ಅನ್ನುವುದು ಮಾತ್ರ ಇವನ ಅಂಕಿತ ನಾಮ ಅಲ್ಲ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವುದು ಪೂರ್ತಿ ಇವನ ಅಂಕಿತ ನಾಮ. ನೆನ್ಪಿಟ್ಕೊಳ್ಳಿ, ಅರ್ಧ ಉತ್ತರವನ್ನು ಬರೆದು ಅಂಕಗಳನ್ನು ಕಳೆದುಕೊಂಡಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಈಗ ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ. ಸೂರ್ಯನು ಇಲ್ಲದೆ ಹಗಲನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ಸೂರ್ಯನೇ ಹಗಲಿಗೆ ಕಾರಣನು. ಹಗಲು ಕಾಣುವುದಕ್ಕೆ, ಹಗಲನ್ನ ನಾವು ನೋಡುವುದಕ್ಕೆ ಸೂರ್ಯ ಕಾರಣ. ಹಾಗಾಗಿ ಸೂರ್ಯನಿಂದ ಹಗಲು ಉಂಟಾಗುತ್ತದೆ. ಎರಡನೆಯದು, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ. ದೀಪವಿಲ್ಲದೆ ಬೆಳಕನ್ನ ಕಾಣಬಹುದೇ? ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ದೀಪದಿಂದ ನಮಗೆ ಸಿಗುವುದು ಬೆಳಕು. ಸೂರ್ಯನಿಂದ ನಮಗೆ ಹಗಲು ದೊರೆತರೆ ದೀಪದಿಂದ ನಮಗೆ ಬೆಳಕು ಸಿಗುತ್ತೆ. ಹಾಗೆ ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ. ಪುಷ್ಪದಿಂದ ಪರಿಮಳವನ್ನ ನಾವು ಅರಿಯಬಹುದು, ತಿಳಿಯಬಹುದು. ಈ ಮೂರು ಅಂಶಗಳನ್ನು ನೋಡಿ, ಒಂದರಿಂದ ಮತ್ತೊಂದನ್ನ ಕಾಣುವುದಕ್ಕೆ ಸಾಧ್ಯ, ಒಂದರಿಂದ ಮತ್ತೊಂದನ್ನ ಕಾಣುವುದಕ್ಕೆ ಸಾಧ್ಯ. ಹಗಲು ಅನ್ನುವುದು, ಬೆಳಕು ಅನ್ನುವುದು, ಪರಿಮಳ ಅನ್ನುವುದು ಪ್ರತ್ಯೇಕವಾದಂತಹ ಅಂಗಗಳಲ್ಲ, ಪ್ರತ್ಯೇಕವಾಗಿ ಜನಿಸುವಂತಹ ಅಂಶಗಳಲ್ಲ. ಹಗಲು ಜನಿಸುವುದು ಸೂರ್ಯನಿಂದ, ಬೆಳಕು ಹುಟ್ಟುವುದು ದೀಪದಿಂದ, ಪರಿಮಳ ಹುಟ್ಟುವುದು ಹೂವಿನಿಂದ, ಪುಷ್ಪದಿಂದ. ಹಾಗಾಗಿ ಪುಷ್ಪದಿಂದ ಪರಿಮಳವನ್ನು ತಿಳಿಯಬಹುದು, ದೀಪದಿಂದ ಬೆಳಕನ್ನು ಕಾಣಬಹುದು, ಸೂರ್ಯನಿಂದ ಹಗಲನ್ನು ನೋಡಬಹುದು. ಹಾಗಾಗಿ ಸೂರ್ಯನಿಲ್ಲದೆ ಹಗಲನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ, ದೀಪವಿಲ್ಲದೆ ಬೆಳಕನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ, ಪುಷ್ಪವಿಲ್ಲದೆ ಪರಿಮಳವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದರಿಂದ ಮತ್ತೊಂದು ಜನಿಸುತ್ತದೆಯೇ ವಿನಃ ಒಂದೇ ಪ್ರತ್ಯೇಕವಾಗಿ ಜನಿಸುವಂತಹ, ಹುಟ್ಟುವಂತಹ ಅಂಶಗಳಲ್ಲ. ಹಾಗೆಯೇ ಮನುಷ್ಯನೂ ಕೂಡ ಭಗವಂತನಿಂದ ಜನಿಸಿದವನು. ಇದನ್ನು ನಾವಿಲ್ಲಿ ಭಗವಂತನ ವಿಚಾರವಾಗಿ ತೆಗೆದುಕೊಂಡು ನೋಡೋದಾದ್ರೆ, ಭಗವಂತನಿಲ್ಲದೆ ಮಾನವನಿಲ್ಲ. ಭಗವಂತನೇ ಮಾನವನ ಹುಟ್ಟುವಿಕೆಗೆ ಕಾರಣ ಅನ್ನುವುದನ್ನ ಹೇಳ್ತಾ ಉರಿಲಿಂಗ ಪೆದ್ದಿ ಮುಂದಿನ ಸಾಲಿನಲ್ಲಿ ಹೀಗೆ ಹೇಳ್ತಾನೆ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ನಿಷ್ಕಲ ಅಂತ ಹೇಳಿದ್ರೆ ಪರಿಶುದ್ಧವಾದದ್ದು ಅಂತ. ಸಕಲ ಅಂತ ಹೇಳಿದ್ರೆ ಎಲ್ಲವೂ, ಎಲ್ಲವೂ, ಎಲ್ಲವೂ ಇಲ್ಲದೆ ಪರಿಶುದ್ಧವಾದದ್ದನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಪರಿಶುದ್ಧವಾದದ್ದನ್ನ ಕಾಣುವುದಕ್ಕೆ ಯಾವಾಗ ಸಾಧ್ಯ ಅಂದ್ರೆ ಎಲ್ಲಾ ರೀತಿಯ ಅಂಶಗಳು ಇದ್ದಾಗ. ಒಂದು ವ್ಯವಸ್ಥೆಯೊಳಗೆ ಒಳ್ಳೆಯದು, ಕೆಟ್ಟದ್ದು, ಸುಳ್ಳು, ಸತ್ಯ, ಪ್ರತಿಯೊಂದು ಅಂಶಗಳು ಇದ್ದಾಗ ನಾವು ಪರಿಶುದ್ಧವಾದದ್ದನ್ನು ಹುಡುಕುವುದಕ್ಕೆ ಸಾಧ್ಯವಾಗುತ್ತೆ. ಇಡೀ ಜಗತ್ತು, ಇಡೀ ಪ್ರಪಂಚ ಸಂಪೂರ್ಣವಾಗಿ ಪರಿಶುದ್ಧವಾದದ್ದೇ ಆಗಿದ್ದರೆ ಪರಿಶುದ್ಧವಾದದ್ದಕ್ಕೆ ಬೆಲೆನೇ ಇರೋದಿಲ್ಲ. ಈಗ ಉದಾಹರಣೆಗೆ ನಿಮ್ಮ ತರಗತಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ನಾವು ಮಾತನಾಡೋದಾದ್ರೆ, ಇಲ್ಲಿರುವವರೆಲ್ಲ ಒಳ್ಳೆಯವರೇ ಆಗಿದ್ರೆ ಒಳ್ಳೆಯ ಶಬ್ದಕ್ಕೆ ಬೆಲೆನೇ ಇರೋದಿಲ್ಲ, ಒಳ್ಳೆಯತನ ಅನ್ನುವ ಶಬ್ದಕ್ಕೆ ಬೆಲೆನೇ ಇರೋದಿಲ್ಲ.
ಯಾರೂ ಕೂಡ ಒಳ್ಳೆಯತನದ ಬಗ್ಗೆ ಮಾತನಾಡೋದೇ ಇಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇದ್ದಾಗ ಒಳ್ಳೆಯದನ್ನು ನೋಡುವುದಕ್ಕೆ ಸಾಧ್ಯ. ಒಳ್ಳೆಯದವಾಗ ಎದ್ದು ಕಾಣಿಸುತ್ತೆ. ಎಲ್ಲರೂ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡ್ಬಿಟ್ರೆ ಯಾರಿಗೂ ಬೆಲೆ ಇರೋದಿಲ್ಲ. ಯಾರೋ ಒಬ್ಬರು ಇಬ್ಬರು ಮಾತ್ರ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಾಗ ಅವರಿಗೆ ಬೆಲೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲವೂ ಇದ್ದಾಗ ಮಾತ್ರ ಪರಿಶುದ್ಧವಾದದ್ದಕ್ಕೆ ಬೆಲೆಯುಂಟು, ಅಥವಾ ಪರಿಶುದ್ಧವಾದದ್ದನ್ನ ಕಾಣಬಹುದು. ಯಾವುದೂ ಇಲ್ಲದಿದ್ದಾಗ ಪರಿಶುದ್ಧವಾದದ್ದನ್ನ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಶುದ್ಧ ಅಶುದ್ಧ, ಅಶುದ್ಧ ಜೊತೆಲಿದ್ದಾಗ ಶುದ್ಧತೆಗೆ ಬೆಲೆ ಸಿಗುತ್ತೆ. ಶುದ್ಧ ಇರುವ ಕಡೆಗೆ ಅಶುದ್ಧ ಇರುತ್ತೆ, ಅಶುದ್ಧ ಇರುವ ಕಡೆಗೆ ಶುದ್ಧ ಇರುತ್ತೆ. ಹಾಗಾಗಿ ಎರಡೂ ಇದ್ದಾಗ, ಎಲ್ಲವೂ ಇದ್ದಾಗ ನಾವು ಪರಿಶುದ್ಧವಾದದ್ದನ್ನ ಹುಡುಕಬಹುದು, ನೋಡಬಹುದು. 4ನೇ ಸಾಲಿನಲ್ಲಿ 5ನೇ ಸಾಲಿನಲ್ಲಿ ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಮಹಾಘನ ನಿರಾಳ ಅಂದ್ರೇನು? ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಸು ಅಂತ. ಚಿಂತೆ ಇಲ್ಲದ್ದು, ಯಾವುದರ ಬಗ್ಗೆಯೂ ಯೋಚಿಸದೆ, ಯಾವುದರ ಬಗ್ಗೆಯೂ ಚಿಂತಿಸದೆ, ಯಾವುದರ ಬಗ್ಗೆಯೂ ಗಮನಿಸದೆ, ನಿರಾಳವಾದಂತಹ ಮನಸ್ಸಿನಿಂದ, ಚಿಂತೆ ಇಲ್ಲದ ಮನಸ್ಸಿನಿಂದ ಪರಶಿವನಿಂದ ಲಿಂಗವು ತೋರಿತ್ತು. ಪರಶಿವನಿಂದ ಅಂದ್ರೆ ಶಿವನ ಧ್ಯಾನದಿಂದ ಲಿಂಗವನ್ನ ಕಾಣಬಹುದು, ನೋಡಬಹುದು. ಯಾವುದೇ ಒಂದು ಪೂಜೆ, ಯಾವುದೇ ಒಂದು ಭಕ್ತಿ, ಯಾವುದೇ ಒಂದು ಆರಾಧನೆ ಸರಿಯಾದ ರೀತಿಯಲ್ಲಿ ಸತ್ಫಲವನ್ನು ನೀಡಬೇಕು ಅಂದ್ರೆ ಚಿಂತೆ ಇಲ್ಲದ ಮನಸ್ಥಿತಿಯಿಂದ ಧ್ಯಾನವನ್ನ ಮಾಡಿದಾಗ ಮಾತ್ರ. ಅಂತಹ ಚಿಂತೆ ಇಲ್ಲದ ಮನಸ್ಥಿತಿಯಿಂದ ಶಿವನ ಧ್ಯಾನವನ್ನ ಮಾಡಿದರೆ ನಾವು ಶಿವನನ್ನ ಅಥವಾ ಲಿಂಗವನ್ನ ಕಾಣಬಹುದು ಎಂದು ಈ ಉರಿಲಿಂಗ ಪೆದ್ದಿ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಭಗವಂತನಿಲ್ಲದೆ ಮಾನವನಿಲ್ಲ, ಶಿವ ಧ್ಯಾನದಿಂದಲೇ ಎಲ್ಲವನ್ನೂ ಕಾಣಬಹುದು ಅನ್ನುವುದನ್ನ ಈ ವಚನದಲ್ಲಿ ನಾವು ನೋಡಬಹುದು. ಅಂದ್ರೆ ಇಲ್ಲಿ ನನ್ನದು ಅನ್ನುವುದೇನು ಇಲ್ಲ. ಮನುಷ್ಯ ಏನ್ ಮಾಡ್ತಾನೆ? ಗಳಿಸಿದ ಕ್ಷಣ, ಏನನ್ನಾದರೂ ಪಡೆದುಕೊಂಡ ಕ್ಷಣ ನನ್ನದು ಎಂದು ಅಹಂಕಾರದ ಭಾವವನ್ನು ಬೆಳೆಸಿಕೊಂಡು ಬಿಡ್ತಾನೆ. ನನ್ನದು ನನ್ನದು ಎಂದು ಅಹಂಕಾರದಿಂದ ಮಾತನಾಡುವುದಕ್ಕೆ ಶುರು ಮಾಡ್ತಾನೆ. ಆದರೆ ನಾವು ಸರಿಯಾಗಿ ಯೋಚನೆಯನ್ನು ಮಾಡಿದ್ರೆ ಈ ಭೂಮಿಯಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ. ಅದನ್ನೇ ಈ ಉದಾಹರಣೆಗಳ ಮೂಲಕ ಹೇಳ್ತಾನೆ. ಹಗಲು ನನ್ನದು ಅನ್ನುವುದಾದ್ರೆ ಹಗಲು ನನ್ನದಲ್ಲ. ಹಗಲು ಹುಟ್ಟಿರುವುದು ಯಾವುದರಿಂದ? ಸೂರ್ಯನಿಂದ. ಸೂರ್ಯನಿಲ್ಲದೆ ಈ ಜಗತ್ತು ಹಗಲನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು. ಹಾಗೆ ದೀಪದಿಂದ ಬೆಳಕು, ಬೆಳಕು ಏನು ಸ್ವತಂತ್ರವಾಗಿ ಹುಟ್ಟಿದ್ದಲ್ಲ, ಆ ಬೆಳಕು ಬಂದಿರುವುದು ದೀಪದಿಂದ. ದೀಪ ಇಲ್ಲದೆ ಹೋಗಿದ್ರೆ ಈ ಜಗತ್ತು ಬೆಳಕನ್ನ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಹಾಗೆ ಪುಷ್ಪದಿಂದ ಪರಿಮಳ, ಪುಷ್ಪವಿಲ್ಲದೆ ಪರಿಮಳವನ್ನ, ಸುವಾಸನೆಯನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಸುವಾಸನೆ ಅನ್ನುವುದು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಜನಿಸುವಂತಹ ಒಂದು ಅಂಶ ಅಲ್ಲ. ಆ ಪರಿಮಳ ಜನಿಸುವುದು ಹೂವಿನಿಂದ, ಬೆಳಕು ಜನಿಸುವುದು ದೀಪದಿಂದ, ಹಗಲು ಹುಟ್ಟುವುದು ಸೂರ್ಯನಿಂದ. ಹಾಗಾಗಿ ಒಂದರಿಂದ ಮತ್ತೊಂದು ಹುಟ್ಟುವಿಕೆಯ ವಿನಃ ಯಾವುದು ಸ್ವತಂತ್ರವಲ್ಲ. ಹಾಗೆಯೇ ಸಕಲವಿಲ್ಲದೆ, ಎಲ್ಲವೂ ಇಲ್ಲದೆ, ಅಥವಾ ಕೆಟ್ಟದ್ದೂ ಇಲ್ಲದೆ ಪರಿಶುದ್ಧವಾದದ್ದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನಿಷ್ಕಲವ ಕಾಣಬಾರದು. ಪರಿಶುದ್ಧವಾದದ್ದನ್ನ
ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಪರಿಶುದ್ಧವಾದದ್ದು ನಮಗೆ ಯಾವಾಗ ಕಾಣಿಸುತ್ತೆ? ಅಶುದ್ಧವಾದದ್ದು ಇದ್ದಾಗ, ಕೆಟ್ಟದ್ದು ಇದ್ದಾಗ. ಕೆಟ್ಟದ್ದು ಇದ್ದಾಗ ಪರಿಶುದ್ಧವಾದದ್ದಕ್ಕೆ ಬೆಲೆ ಸಿಗ್ತಾ ಹೋಗುತ್ತೆ. ಎಲ್ಲವೂ ಪರಿಶುದ್ಧವಾದದ್ದೇ ಆದರೆ ಪರಿಶುದ್ಧತೆಗೆ ಬೆಲೆಯೇ ಇಲ್ಲ. ಹೀಗಾಗಿ ನಾವು ನಮ್ಮದಲ್ಲದಂತಹ ಈ ಜಗತ್ತಿನಲ್ಲಿ, ನಮ್ಮದು ಏನೂ ಅಲ್ಲದಂತಹ ಈ ಜಗತ್ತಿನಲ್ಲಿ ನಾವು ಹೇಗೆ ಜೀವಿಸಬೇಕು ಅನ್ನುವುದನ್ನ ಹೀಗೆ ಹೇಳ್ತಾರೆ. ಮಹಾಘನ ನಿರಾಳ, ಚಿಂತೆ ಇಲ್ಲದ ಅತಿಶ್ರೇಷ್ಠವಾದ ಮನಸ್ಸಿನಿಂದ. ನಿರಾಳವಾದ ಮನಸ್ಸು ಅಂತ, ಚಿಂತೆಯೇ ಇಲ್ಲದ ಮನಸ್ಸು. ಆದ್ರೆ ಮನುಷ್ಯನ ಮನಸ್ಸೇನ್ ಮಾಡ್ತಾ ಹೋಗುತ್ತೆ? ನಂದು ನಂದು ಅನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡುತ್ತೆ. ನಂದು ಅನ್ನುವ ಆ ಭಾವನೆಯನ್ನು ಬೆಳೆಸಿಕೊಳ್ಳುವ ಕಾರಣದಿಂದಲೇ ಅಹಂಕಾರ ಅನ್ನುವುದು ಮನುಷ್ಯನಿಗೆ ಬಂದಿರುವುದು. ಹಾಗಾಗಿ ಮನುಷ್ಯ ಅತ್ಯಂತ ಶ್ರೇಷ್ಠವಾದಂತಹ ಚಿಂತೆಯಿಲ್ಲದ ಮನಸ್ಥಿತಿಯನ್ನ ಬೆಳೆಸಿಕೊಂಡು ಪರಶಿವನಿಂದ, ಶಿವಧ್ಯಾನದಿಂದ ಲಿಂಗವನ್ನ ಕಾಣಬಹುದು. ಶಿವನ ಧ್ಯಾನವನ್ನ ಮಾಡುತ್ತಾ, ಚಿಂತೆ ಇಲ್ಲದ ಮನಸ್ಥಿತಿಯಿಂದ ಶಿವಧ್ಯಾನವನ್ನ ಮಾಡುತ್ತಾ ಲಿಂಗವನ್ನ ನಾವು ಕಾಣಬಹುದು ಅನ್ನುವುದನ್ನ ಈ ವಚನದಲ್ಲಿ ಮುರಳೀಧರರೆಡ್ಡಿ ನಮಗೆ ತಿಳಿಸಿಕೊಡ್ತಾರೆ. ಇದಿಷ್ಟು ಮೊದಲ ವಚನದ ವಿಚಾರಗಳು. ಇನ್ನು ಎರಡನೇ ವಚನಕ್ಕೆ ಬಂದ್ರೆ, ಎರಡನೇ ವಚನದಲ್ಲಿ ಉರಿಲಿಂಗಪೆದ್ದಿ ಮಂಗಳಕರವಾದ ಸಾಂಗತ್ಯವನ್ನ ಕುರಿತು ಹೀಗೆ ಮಾತನಾಡ್ತಾರೆ. ಮಂಗಳಕರವಾದ ಸಾಂಗತ್ಯ ಮುಖ್ಯವಾದುದು, ಅಮೂಲ್ಯವಾದುದು ಅನ್ನುವುದು ಉರಿಲಿಂಗಪೆದ್ದಿಯ ಆಶಯ ಮತ್ತು ಅಭಿಪ್ರಾಯ. ಅದನ್ನ ಕೆಲವು ಉದಾಹರಣೆಗಳ ಮೂಲಕ ಉರಿಲಿಂಗಪೆದ್ದಿ ಹೀಗೆ ಹೇಳ್ತಾರೆ. ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ, ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯುದಕವ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯುದಕವ, ಮಂಗಳಲಿಂಗ ಅಂಗದ ಮೇಲೆ ಇದ್ದು, ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ. ಇಲ್ಲಿ ಮೊದಲಿಗೆ ನೀವು ಕೆಲವು ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳಿ. ಪರುಷ ಸ್ಪರ್ಶ ಅಂತ, ಪರುಷ ಸ್ಪರ್ಶ ಇದು ತತ್ಸಮ ತತ್ವವ. ಸ್ಪರ್ಶ ಅನ್ನುವುದು ಮೊದಲಿಗೆ ಬರಬೇಕು, ಪರುಷ ಅನ್ನುವುದು ತದ್ಭವ. ಸ್ಪರ್ಶ ತತ್ಸಮ. ಈ ಪರುಷ ಅನ್ನುವುದು ಒಂದು ಮಣಿಯ ಹೆಸರು, ಮಣಿಯ ಹೆಸರು. ಸ್ಪರ್ಶಮಣಿ ಅಥವಾ ಪರುಷಮಣಿ ಅಂತ ಹಿಂದಿನ ಕಾಲದಲ್ಲಿ ಪುರಾಣದಲ್ಲಿ ಇತ್ತು ಅನ್ನುವುದು ನಮ್ಮ ಕಥೆಗಳಲ್ಲಿ ಬರುತ್ತೆ. ಪರುಷಮಣಿ ಅಂತ ಅದೊಂದು ಮಣಿ. ಅದರ ವಿಶೇಷತೆ ಏನು ಅಂದ್ರೆ, ಯಾರು ಈ ಪರುಷಮಣಿಯನ್ನ ತನ್ನ ಬಳಿಯಲ್ಲಿ ಇಟ್ಟುಕೊಂಡಿರುತ್ತಾರೋ ಅವರಿಗೆ ಈ ಪರುಷಮಣಿ ಏನನ್ನ ಕೇಳಿದರೂ ಕೂಡ ಕೊಡುತ್ತಂತೆ. ಹಾಗೂ ಈ ಪರುಷಮಣಿಯನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳು ಏನನ್ನೇ ಮುಟ್ಟಿದರೂ ಕೂಡ ಅದು ಚಿನ್ನವಾಗುತ್ತದೆ. ಇದು ಸ್ಪರ್ಶಮಣಿಗಿರುವಂತಹ ವಿಶೇಷತೆ. ಎರಡನೇದು ತಿರಿ ಅನ್ನುವ ಪದ ಇದೆ. ತಿರಿ ಅಂದ್ರೆ ಭಿಕ್ಷೆ ಬೇಡೋದು, ಮನೆ ಮನೆಗಳ ಮುಂದೆ ಹೋಗಿ ಬೇಡುವುದನ್ನ ತಿರಿಯೋದು ಅಂತ ಕರೀತಾರೆ. ಈಗ ನೀವು ಒಂದೊಂದಾಗಿ ನೋಡ್ತಾ ಬಂದ, ಪರುಷದ ಗೃಹದೊಳಗಿದ್ದವನು, ಪರುಷಮಣಿ ಇರುವಂತಹ ಗೃಹ, ಗೃಹ ಅಂದ್ರೆ
ಮನೆ. ಪರುಷಮಣಿ ಇರುವಂತಹ ಮನೆಯೊಳಗೆ ಇರುವವನು. ಪರುಷಮಣಿ ಇರುವಂತಹ ಮನೆಯೊಳಗೆ ಇರುವವನು. ಪರುಷಮಣಿಯ ವಿಶೇಷತೆಯನ್ನು ಮತ್ತೊಮ್ಮೆ ನೆನೆಸ್ಕೊಳ್ಳಿ. ಪರುಷಮಣಿ ತನ್ನ ಬಳಿಯಲ್ಲಿದ್ರೆ ಅಂತವರು ಏನನ್ನ ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ. ಅಂತಹ ಮಣಿಯನ್ನ ತನ್ನ ಮನೆಯೊಳಗಿಟ್ಟುಕೊಂಡಿರುವವನು ಅಥವಾ ಪರುಷಮಣಿ ಇರುವಂತಹ ಗೃಹದೊಳಗೆ ಮನೆಯೊಳಗೆ ಇರುವವನು ತಿರಿವನೇ ಮನೆ ಮನೆಗಳ ಮುಂದೆ ನಿಂತು ತಿರಿಯುವನೇ. ಭಿಕ್ಷೆಯನ್ನ ಎತ್ತುತ್ತಾನೆಯೇ? ಭಿಕ್ಷೆ ಎತ್ತೋದಿಲ್ಲ. ಯಾಕೆ ಅಂದ್ರೆ ಸ್ಪರ್ಶಮಣಿಯಂತಹ ಕೇಳಿದ್ದನ್ನ ಕೊಡುವಂತಹ ಹಾಗೂ ಮುಟ್ಟಿದ್ದನ್ನ ಚಿನ್ನವಾಗಿಸುವಂತಹ ಸ್ಪರ್ಶಮಣಿಯನ್ನ ತನ್ನ ಬಳಿಯಲ್ಲಿ ಇಟ್ಟುಕೊಂಡಿರುವಾಗ ಆ ಮಣಿಯ ಮೂಲಕ ಬೇಕಾದ್ದನ್ನ ಪಡೆದುಕೊಳ್ಳುತ್ತಾನೆಯೇ ವಿನಃ ಮತ್ತೊಂದು ಮನೆಯ ಮುಂದೆ ನಿಂತು ಭಿಕ್ಷೆಯನ್ನ ಎತ್ತುವುದಕ್ಕೆ ಅಥವಾ ಬೇಡುವುದಕ್ಕೆ ಹೋಗುವುದಿಲ್ಲ. ಉದಾಹರಣೆಗೆ ಅಂಥದ್ದೊಂದು ಮಣಿ ನಮ್ಮ ಹತ್ರ ಇದೆ ಅಂತ ಅಂದ್ಕೊಳ್ಳಿ. ಅಂಥದ್ದೊಂದು ಮಣಿ ನಮ್ಮ ಹತ್ರ ಇದೆ ಅಂತ ಅಂದಾಗ, ನನ್ನ ಜೊತೆಯಲ್ಲಿದೆ ಅಂದಾಗ, ನಾನು ಯಾರ ಹತ್ರ ಆದ್ರೂ ಸಾಲ ಕೇಳ್ತೀನ? ಇಲ್ಲ. ಏನೋ ನನ್ನ ಹತ್ರ ಇರೋ ಒಂದು ಡೆಸ್ಟರ್ ಇಟ್ಕೊಳ್ತೀನಿ, ಮುಟ್ತೀನಿ, ಚಿನ್ನ ಆಗುತ್ತೆ. ತಗೊಂಡೋಗಿ ಹಣ ಇಡ್ತೀನಿ, ದುಡ್ಡು ಕೊಡ್ತಾರೆ, ಮುಗಿತ. ಒಂದು ಪೆನ್ ಇದೆ, ಚಾಕ್ ಪೀಸ್ ಇದೆ, ಮುಟ್ತೀನಿ, ಚಿನ್ನ ಆಯ್ತು, ತಗೊಂಡೋಗಿ ಕೊಡ್ತೀನಲ್ಲ. ಒಂದು ಕಲ್ ತಗೊಂತೀನಿ, ಮುಟ್ತೀನಿ, ಚಿನ್ನ ಆಗುತ್ತೆ, ತಗೊಂಡು ದುಡ್ಡು ಮಾಡ್ಕೊಡ್ತೀವಿ. ಯಾರಲ್ಲಿಯೂ ಬೇಡುವುದಿಲ್ಲ, ಯಾರಲ್ಲಿಯೂ ಸಾಲವನ್ನು ಕೇಳೋದಿಲ್ಲ. ಹಾಗಾಗಿ ಅವನು ಏನ್ ಮಾಡ್ತಾನೆ, ಪರುಷ ಮಣಿ ಇರುವಂತಹ ಗೃಹದೊಳಗೆ ಇರುವವನು ಯಾರ ಮನೆಯ ಮುಂದೆಯೂ ಭಿಕ್ಷೆಯನ್ನು ಬೇಡದೆ ತನಗೆ ಬೇಕಾದ್ದನ್ನೆಲ್ಲ ಏನ್ ಮಾಡ್ತಾನೆ, ಪರುಷ ಮಣಿಯ ಮೂಲಕವೇ ಪಡೆದುಕೊಳ್ಳುತ್ತಾನೆ. ನಂಬರ್ 1, ಪರುಷಮಣಿ ಇರುವ ಗೃಹದೊಳಗೆ ಇರುವವನು ಯಾರ ಮನೆಯ ಮುಂದೆಯೂ ಹೋಗಿ ಬೇಡದೆ ತನಗೆ ಬೇಕಾದ್ದನ್ನೆಲ್ಲ ಪರುಷಮಣಿಯ ಮೂಲಕ ಪಡೆದುಕೊಂಡು ಸುಖಿಸುತ್ತಾನೆ, ಸಂತೋಷ ಪಡುತ್ತಾನೆ, ನೆಮ್ಮದಿಯಾಗಿ ಇರುತ್ತಾನೆ. ಇದು ಮೊದಲನೇ ಅಂಶ. ಇನ್ನು ಎರಡನೇ ಅಂಶಕ್ಕೆ ಬನ್ನಿ. ಇಲ್ಲಿ 2 ಪದಗಳಿದ್ದಾವೆ. ಒಂದು ತ್ವರೆ, ನಾನಾರ್ಥ. ತ್ವರೆ ಅಂದ್ರೇನು? ಒಂದು ಅರ್ಥ ನದಿ, ಇನ್ನೊಂದು ಅರ್ಥ ತ್ಯಜಿಸು, ತ್ಯಜಿಸು ಅನ್ನುವ ಅರ್ಥವನ್ನ ಕೊಡುತ್ತೆ. ಇದು ನಾನಾರ್ಥ ಕೇಳುವಂಥದ್ದು. ತ್ವರೆಯೊಳಗಿದ್ದವನು ತೃಷೆ. ತೃಷೆ ಅನ್ನುವ ಪದದ ಅರ್ಥಗಳನ್ನು ನೋಡಿ. ತೃಷೆ ಅಂತ ಹೇಳಿದ್ರೆ ನಾನು ಸಮಾನಾರ್ಥಕ ಬದುಕು ಕೇಳಬಹುದು. ಬಾಯಾರಿಕೆ, ಬಾಯಾರಿಕೆ, ದಾಹ. ಇನ್ನೊಂದು ಪದನೂ ಇದೆ, ನೀರಡಿಕೆ. ನೀರಡಿಕೆ ಅಕ್ಷರಗಳನ್ನು ಅರ್ಥಬಂದು ಮಾಡ್ಕೊಬೇಡಿ, ಅದು ಬೇರೆ ಅರ್ಥ ಬಂದ್ಬಿಡುತ್ತೆ. ನೀರಡಿಕೆ, ನೀರು ಕಡಿಕೆ ಅಲ್ಲ, ನೀರಡಿಕೆ, ನೀರಡಿಕೆ, ಬಾಯಾರಿಕೆ. ಓಕೆ, ತೃಷೆ ಎನ್ನುವುದಕ್ಕೆ ಈ 3 ಅರ್ಥಗಳಿದ್ದಾವೆ. ಇನ್ನೊಂದು ಪದ ಇದೆ, ಅರಸುವನೇ. ಅರಸು ನಾನರ್ಥದ ಪದ. ಅರಸು ಒಂದು ಅರ್ಥ ರಾಜ, ದೊರೆ. ಮತ್ತೊಂದು ಅರ್ಥ ಹಾಗಾದರೆ ನೀವು ಹೇಳುವಂತಹ ಪದವನ್ನೇ ತೆಗೆದುಕೊಳ್ಳುವುದಾದರೆ ಈ ಪದ ಹರಸು ಯಾವ ಅರ್ಥವನ್ನು ಕೊಡುತ್ತೆ? ಇದು ಆಶೀರ್ವಾದ ಅನ್ನೋ ಅರ್ಥವನ್ನು ಕೊಟ್ಟರೆ ಇದು ಹುಡುಕು ಅನ್ನುವ ಅರ್ಥ. ನೋಡಿ, ಒಬ್ಬ ಉತ್ತರ ಕೊಡ್ತಿದ್ದಾನೆ. ಫಸ್ಟ್ ಇಯರ್ ನಲ್ಲಿ ಬಹಳಷ್ಟು ಕಡೆ ಈ ಪದ ಬಂದಿದೆ.
ಇದನ್ನ ನಿಮಗೆ ನೆನಪಿರಬಹುದು. ಫಸ್ಟ್ ಇಯರ್ನಲ್ಲಿ ಮೊದಲಿಗೆ ಪಾಠ ಮಾಡ್ತಾ ಕೆಲವು ವಿಚಾರ ಹೇಳಿದ್ದೆ. ಇದು ಸಿಕ್ಕೆ ಬಂದೇ ಬರುತ್ತೆ, ಕೇಳೇ ಕೇಳ್ತಾರೆ ಅಂತ. ಹುಡುಕು ಅಂತ ಇನ್ನೊಂದು ಅರ್ಥ. ನೀವು ಇನ್ನೂ ಆಶೀರ್ವಾದದಲ್ಲಿ ಇದ್ದೀರಿ. ಇದು ಹೋದ ವರ್ಷದಲ್ಲಿ ಬಂದಿರುವಂತದ್ದು. ಹೋದ ವರ್ಷನೂ ಆಶೀರ್ವಾದ ಅಂತ ಹೇಳಿದ್ರಿ. ಅವಾಗೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೆ. ಈಗಲೂ ಕೂಡ ಇನ್ನು ಆಶೀರ್ವಾದದಲ್ಲೇ ಇದ್ದೀರಿ. ಇನ್ನು ಒಂದು ವರ್ಷವಾದ್ರೂ ಆಶೀರ್ವಾದವನ್ನೇ ಮಾಡ್ತಿರ್ರಿ. ಹುಡುಕಕ್ಕೆ ಬರಬೇಡ್ರಿ, ಹುಡುಕಾಡಬೇಡ್ರಿ. ಅರಸು ಅನ್ನುವ ಪದಕ್ಕೆ ಹುಡುಕು ಅನ್ನುವ ಅರ್ಥವು ಇದೆ. ಇಲ್ಲಿ ನೀವು ತಗೊಳ್ಬೇಕಾದ್ರೆ ಹುಡುಕು ಅಂತ. ಈಗ ತಗೊಳ್ಳಿ. ತ್ವರೆಯೊಳಗಿದ್ದವನು ನದಿಯೊಳಗೆ ಅಥವಾ ನೀರೊಳಗೆ ನಿಂತಿರುವವನು. ನದಿಯೊಳಗೆ ನಿಂತಿರುವವನು, ನೀರಿನಲ್ಲಿ ನಿಂತಿರುವವನು. ತೃಷೆಯಾಗಲ್, ಬಾಯಾರಿಕೆಯಾದಾಗ, ದಾಹವಾದಾಗ. ಕೆರೆಯುದಕವ ಅರಸುವನೇ, ಅರಸುವನೇ ಕೆರೆಯುದಕವ, ಹುಡುಕುವನೇ ಕೆರೆಯ ಉದಕವನ್ನು. ಉದಕ ಅಂದ್ರೆ ನೀರು ಅಂತ. ತೊರೆಯೊಳಗೆ ನಿಂತಿರುವಂತಹ ವ್ಯಕ್ತಿ ಬಾಯಾರಿಕೆಯಾದಾಗ ಕೆರೆಯ ನೀರನ್ನ ಹುಡುಕಿಕೊಂಡು ಹೋಗುತ್ತಾನೆಯೇ ಅನ್ನುವುದು ಪ್ರಶ್ನೆ ಇದೆ. ಅದರ ಉತ್ತರ, ತೊರೆಯೊಳಗೆ ನಿಂತುಕೊಂಡಿರುವಂತಹ ವ್ಯಕ್ತಿ ಬಾಯಾರಿಕೆಯಾದಾಗ ಮತ್ತೊಂದು ಕೆರೆಯ ನೀರನ್ನ ಹುಡುಕಿಕೊಂಡು ಹೋಗದೆ ತೊರೆಯ ನೀರನ್ನೇ ಕುಡಿದು ತನ್ನ ದಾಹವನ್ನ ನೀಗಿಸಿಕೊಳ್ತಾನೆ. ಇದು ಜಾಣತನದ ಸಂಕೇತ. ಈ ಎರಡೂ ಸಾಲುಗಳನ್ನ ಮತ್ತೊಮ್ಮೆ ನೋಡಿ. ಪರುಷದ ಮಣಿಯನ್ನ ತನ್ನ ಮನೆಯೊಳಗೆ ಇಟ್ಟುಕೊಂಡು ಬೇರೆ ಮನೆಗಳ ಮುಂದೆ ಹೋಗಿ ಭಿಕ್ಷೆಯನ್ನ ಬೇಡಿದರೆ ಅಂತಹ ವ್ಯಕ್ತಿಗಳನ್ನ ಜನ ಏನಂತ ಕರೀತಾರೆ? ಹುಚ್ಚ, ದಡ್ಡ ಅಂತ ಕರೀತಾರೆ. ಜಾಣನಾದವನು ಪರುಷ ಮಣಿಯನ್ನ ಇಟ್ಟುಕೊಂಡಿರುವಾಗ ಅವನು ಮತ್ತೊಂದು ಮನೆಯ ಮುಂದೆ ಹೋಗಿ ನಿಂತು ಭಿಕ್ಷೆ ಬೇಡೋದಿಲ್ಲ. ತನ್ನಲ್ಲಿಯೇ ಈ ಶಕ್ತಿ ಇರುವಂತಹ ಮಣಿಯನ್ನ ಇಟ್ಟುಕೊಂಡು ತನಗೆ ಬೇಕಾದ್ದನ್ನೆಲ್ಲ ಆ ಮಣಿಯ ಮೂಲಕ ಪಡೆದುಕೊಂಡು ಸುಖ ಪಡ್ತಾನೆ, ಸಂತೋಷ ಪಡ್ತಾನೆ. ಹಾಗೆಯೇ ತೊರೆಯೊಳಗೆ ನಿಂತುಕೊಂಡಿರುವಂತಹ ವ್ಯಕ್ತಿ ಬಾಯಾರಿಕೆಯಾದಾಗ ಮತ್ತೊಂದು ಕೆರೆಯ ನೀರನ್ನು ಹುಡುಕಿಕೊಂಡು ಹೋದ್ರೆ ಅವನನ್ನ ದಡ್ಡ ಅಂತ ಕರೀತಾರೆ, ಹುಚ್ಚ ಅಂತ ಕರೀತಾರೆ. ಹಾಗಾಗಿ ಜಾಣನಾದವನು ಏನ್ ಮಾಡ್ತಾನೆ? ಮತ್ತೊಂದು ಕೆರೆಯ ನೀರನ್ನ ಹುಡುಕಿ ಹೋಗದೆ ತನ್ನಲ್ಲಿರುವಂತಹ ನೀರನ್ನೇ ಕುಡಿದು ತನ್ನ ದಾಹವನ್ನ ತೀರಿಸಿಕೊಳ್ತಾನೆ. ಈ ಎರಡೂ ಸಾಲುಗಳನ್ನ ನೀವು ಮನುಷ್ಯನಿಗೆ ಹೋಲಿಸಿಕೊಳ್ಳಿ. ನಮ್ಮಲ್ಲಿಯೂ ಪರುಷ ಮಣಿಯಂತಹ ಶಕ್ತಿ ಉಂಟು. ಪರುಷ ಮಣಿಯಂತಹ ಶಕ್ತಿ ಬೇಕಿದ್ದನ್ನೆಲ್ಲವನ್ನು ಪಡೆದುಕೊಳ್ಳುವಂತಹ ಶಕ್ತಿ, ಬೇಕಾದ್ದನ್ನೆಲ್ಲವನ್ನು ಸಾಧಿಸುವಂತಹ ಶಕ್ತಿ, ಗಳಿಸುವಂತಹ ಶಕ್ತಿ ನಮ್ಮಲ್ಲಿಯೇ ಇದೆ. ಇದ್ದರೂ ಕೂಡ ನಮ್ಮ ಶಕ್ತಿಯನ್ನ ನಾವು ನೋಡಿಕೊಳ್ಳದೆ ಮತ್ತೊಬ್ಬರ ಮುಂದೆ ನಿಂತು ಭಿಕ್ಷೆಯನ್ನ ಬೇಡ್ತೀವಿ. ಒಂದೇ ಒಂದು ಉದಾಹರಣೆಯನ್ನು ಕೊಡುವುದಾದ್ರೆ, ಕೇಳುವ ಪಾಠಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನ ತಯಾರು ಮಾಡಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಆದ್ರೂ ಏನ್ ಮಾಡ್ತೀರಿ? ನಿಮ್ಮ ಶಕ್ತಿಯನ್ನ ನೀವು ನೋಡಿಕೊಳ್ಳದೆ ಯಾರೋ ಬರೆದಿರುವ ನೋಟ್ಸ್ ಅನ್ನ ತಗೊಳ್ತೀರಿ, ಕಾಪಿ ಹೊಡಿತೀರಿ, ತನ್ನ ಮುಂದಿಡ್ತೀರಿ. ಇದರಿಂದ ನಿಮ್ಮ ಶಕ್ತಿಯನ್ನ ನೀವು ನೋಡಿಕೊಂಡಂತಾಗೋದಿಲ್ಲ. ಪ್ರತಿಯೊಂದಕ್ಕೂ ನೀವು ಬೇರೆಯವರನ್ನೇ ಅವಲಂಬಿಸುವಂತಹ ಪರಿಸ್ಥಿತಿ
ಶಕ್ತಿಯನ್ನ ರೂಢಿಸ್ಕೊಳ್ತೀರಿ. ಹಾಗಾಗಿ ಮೊದಲು ನಮ್ಮ ಶಕ್ತಿಯನ್ನ, ಪರುಷಮಣಿಯಂತಹ ಶಕ್ತಿ, ಬೇಕಾದ್ದನ್ನೆಲ್ಲವನ್ನ ಸಾಧಿಸುವಂತಹ ಶಕ್ತಿ ನಮ್ಮಲ್ಲಿಯೇ ಇದೆ. ಹಾಗೆ ತೊರೆಯೊಳಗಿದ್ದವನು ಬಾಯಾರಿಕೆಯಾದಾಗ, ಎಲ್ಲೋ ಒಂದು ಕಡೆ ಒಂದು ವ್ಯವಸ್ಥೆಯೊಳಗೆ ನಿಂತುಕೊಂಡಿರುವಂತಹ ವ್ಯಕ್ತಿ ಸಮಸ್ಯೆಗಳು ಬಂದಾಗ ನಾವೇನ್ ಮಾಡ್ತೀವಿ? ಆ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವುದಕ್ಕೆ ಮತ್ತೊಂದು ಜಾಗಕ್ಕೆ ಹುಡುಕಿಕೊಂಡು ಹೋಗ್ತೇವೆ. ಆದರೆ ಆ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವಂತಹ ಎಲ್ಲಾ ಅವಕಾಶಗಳು ನಮ್ಮ ಪಕ್ಕದಲ್ಲೇ ಇರ್ತವೆ, ಸೌಲಭ್ಯಗಳು ನಮ್ಮ ಪಕ್ಕದಲ್ಲೇ ಇರ್ತವೆ. ಆದರೆ ನಮ್ಮ ಸೌಲಭ್ಯಗಳನ್ನ, ನಮ್ಮ ಅವಕಾಶಗಳನ್ನ ನಾವು ನೋಡಕ್ ಹೋಗೋದೇ ಇಲ್ಲ, ಇನ್ನೆಲ್ಲೋ ಹುಡುಕೊಂಡು ಹೋಗ್ತೀವಿ. ಆದರೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ. ಹಾಗಾಗಿ ಜಾಣನಾದವನು ಯಾವಾಗಲೂ ತನ್ನಲ್ಲಿರುವ ಶಕ್ತಿಯ ಮೂಲಕವೇ ತನಗೆ ಬೇಕಾದ್ದನ್ನ ಸಾಧಿಸಿಕೊಳ್ತಾನೆ. ಹಾಗೆ ತನಗೆ ಬಂದಂತಹ ಸಮಸ್ಯೆಗಳನ್ನ ತನಗಿರುವ ಸೌಲಭ್ಯಗಳ ಮೂಲಕವೇ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ತಾನೆ. ಹೇಗೆ ಅಂದ್ರೆ, ಪರುಷಮಣಿಯ ಗೃಹದೊಳಗಿರುವಂತಹ ವ್ಯಕ್ತಿ ಹೇಗೆ ಬೇರೆ ಮನೆಗಳ ಮುಂದೆ ಹೋಗಿ ನಿಂತು ಭಿಕ್ಷೆಯನ್ನು ಬೇಡದೆ ಪರುಷಮಣಿಯ ಮೂಲಕ ಬೇಕಾದ್ದನ್ನೆಲ್ಲ ಪಡೆದುಕೊಂಡು ಸುಖಿಸುತ್ತಾನೋ, ಹಾಗೆ ತೊರೆಯೊಳಗೆ ನಿಂತುಕೊಂಡಿರುವಂತಹ ವ್ಯಕ್ತಿಗೆ ಬಾಯಾರಿಕೆಯಾದಾಗ ಅವನು ಮತ್ತೊಂದು ಕೆರೆಯ ನೀರನ್ನ ಹುಡುಕಿಕೊಂಡು ಹೋಗದೆ ತನ್ನ ಬಳಿ ಇರುವಂತಹ ತೊರೆಯ ನೀರನ್ನೇ ಕುಡಿದು ತನ್ನ ದಾಹವನ್ನ ಈಡೇರಿಸಿಕೊಳ್ಳುತ್ತಾನೋ, ಹಾಗೆ ಬುದ್ಧಿವಂತನು ಸಹ ಇದೇ ರೀತಿಯಲ್ಲಿ ವರ್ತಿಸುತ್ತಾನೆ. ಈಗ ಮೂರನೇ ಸಾಲು ಬಂದು, ಮಂಗಳಲಿಂಗ ಅಂಗದ ಮೇಲೆ ಇದ್ದು, ಮಂಗಳಕರವಾದ ಲಿಂಗ, ಶುಭವನ್ನುಂಟು ಮಾಡುವ ಲಿಂಗ, ಒಳ್ಳೆಯದನ್ನ ಮಾಡುವಂತಹ ಲಿಂಗ. ಮಂಗಳ ಅಂದ್ರೆ ಒಳ್ಳೆಯದು ಅಂತ ಅರ್ಥ. ಒಳ್ಳೆಯದನ್ನ ಮಾಡುವಂತಹ ಲಿಂಗವನ್ನ, ಲಿಂಗ ಅಂಗದ ಮೇಲೆ ಇದ್ದು, ಅಂಗ ಅಂದ್ರೆ ದೇಹದ ಮೇಲೆ ಇಟ್ಟುಕೊಂಡಿರುವಾಗ, ಒಳ್ಳೆಯದನ್ನ ಮಾಡುವಂತಹ ಲಿಂಗವನ್ನ ದೇಹದ ಮೇಲೆ ಧರಿಸಿಕೊಂಡಿರುವಾಗ, ಮಂಗಳವನ್ನುಂಟು ಮಾಡುವ, ಶುಭವನ್ನುಂಟು ಮಾಡುವಂತಹ ಲಿಂಗವನ್ನ ದೇಹದ ಮೇಲೆ ಇಟ್ಟುಕೊಂಡಿರುವಾಗ, ಧರಿಸಿಕೊಂಡಿರುವಾಗ, ಅವನು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಅವನು ಅನ್ಯಲಿಂಗಗಳನ್ನ, ಮತ್ತೊಂದು ಲಿಂಗವನ್ನ ಬೇಡುವುದಕ್ಕೆ ಹೋಗುವುದಿಲ್ಲ, ನೆನಪಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ನೆನೆ ಅನ್ನೋ ಪದವನ್ನು ನಾನು ಅರ್ಥಕ್ಕೆ, ನೆನೆ ಅಂದ್ರೆ ಒಂದು ಅರ್ಥ ನೆನಪಿಸಿಕೊಳ್ಳುವುದು, ಜ್ಞಾಪಕ, ಇನ್ನೊಂದು ಒದ್ದೆಯಾಗುವುದು. ಹಾಗೆಯೇ ಒಂದು ದೇವರನ್ನ ನಂಬಿದವನು, ಒಂದು ದೇವರನ್ನ ನಂಬಿಕೊಂಡಿರುವವನು, ಒಂದು ದೇವರನ್ನ ತನ್ನ ದೇಹದ ಮೇಲೆ ಧರಿಸಿಕೊಂಡಿರುವವನು ಕಷ್ಟಗಳು ಬಂದಾಗ ಮತ್ತೊಂದು ದೇವರನ್ನ ನೆನಪಿಸಿಕೊಂಡು ಹುಡುಕಿಕೊಂಡು ಹೋಗುವುದಿಲ್ಲ. ಅವನೇನು ಮಾಡ್ತಾನೆ? ತನ್ನ ಬಳಿ ಇರುವಂತಹ ಲಿಂಗ ದೇವರ ಮೂಲಕವೇ ಎಲ್ಲಾ ಕಷ್ಟಗಳನ್ನ ಪರಿಹರಿಸಿಕೊಳ್ಳುತ್ತಾನೆ. ಇದು ಜಾಣತನದ ಸಂಕೇತ. ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಯಾವ ಭಕ್ತನು ಕೂಡ ನಿಮ್ಮ ಭಕ್ತ ಇನ್ನೊಂದು ಲಿಂಗವನ್ನು ನೆನೆಯೋದಿಲ್ಲ. ದೇಹದ ಮೇಲೆ ಧರಿಸಿಕೊಂಡಿರುವಂತಹ ಲಿಂಗದಿಂದಲೇ ಎಲ್ಲ ಶುಭವನ್ನ, ಒಳ್ಳೆಯದನ್ನ ಮಾಡಿಕೊಳ್ಳುತ್ತಾನೆ. ಹಾಗೆ ಒಂದು ದೇವರನ್ನು ನಂಬಿದವನು ಕೂಡ ಕಷ್ಟಗಳು ಬಂದಾಗ ಮತ್ತೊಂದು ದೇವರನ್ನ ಹುಡುಕಿಕೊಂಡು ಹೋಗುವುದಿಲ್ಲ. ಆ ದೇವರ ಮೂಲಕವೇ ಎಲ್ಲಾ ಕಷ್ಟಗಳನ್ನ ಈಡೇರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ. ಒಲಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂದು
ಮಂಗಳಕರವಾದ ಸಾಂಗತ್ಯವನ್ನು ಕುರಿತು ಉರಿಲಿಂಗ ಪೆದ್ದಿ ಪ್ರಸ್ತುತ ಈ ವಚನದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದಿಷ್ಟು ಎರಡನೇ ವಚನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಮೊದಲ ವಚನ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಸಿನಿಂದ ಮಾಡುವ ಶಿವಧ್ಯಾನದಿಂದ ಲಿಂಗವನ್ನು ಕಾಣಬಹುದು, ಭಗವಂತನನ್ನ ಕಾಣಬಹುದು ಅನ್ನುವುದನ್ನ ಉರಿಲಿಂಗ ಪೆದ್ದಿ ಕೆಲವು ಉದಾಹರಣೆಗಳ ಮೂಲಕ ಹೇಳ್ತಾನೆ. ಸೂರ್ಯನಿಲ್ಲದೆ ಹಗಲನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ, ಪುಷ್ಪವಿಲ್ಲದೆ ಪರಿಮಳವನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಎಲ್ಲವೂ ಇಲ್ಲದೆ ಪರಿಶುದ್ಧವಾದದ್ದನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದಂತಹ ಮನಸ್ಥಿತಿಯಿಂದ ಶಿವನ ಧ್ಯಾನದಿಂದ ನಾವು ಲಿಂಗವನ್ನ ಕಾಣಬಹುದು ಅನ್ನುವ ಒಂದು ಚಿಂತೆಯಿಲ್ಲದ ಮನಸ್ಥಿತಿಯನ್ನು ಕುರಿತು ಮೊದಲ ವಚನದಲ್ಲಿ ಉರಿಲಿಂಗ ಪೆದ್ದಿ ಹೇಳ್ತಾರೆ. ಇನ್ನು ಎರಡನೇ ವಚನಕ್ಕೆ ಬಂದ್ರೆ ಮಂಗಳಕರವಾದ ಸಾಂಗತ್ಯವನ್ನು ಕುರಿತು ಮಾತನಾಡ್ತಾರೆ. ಅಲ್ಲಿ ಇರುವುದು ಮೂರೇ ವಾಕ್ಯ. ಒಂದು, ವರುಷದ ಗೃಹದೊಳಗಿರುವವನು ಮತ್ತೊಂದು ಮನೆಯ ಮುಂದೆ ನಿಂತು ಭಿಕ್ಷೆಯನ್ನ ಬೇಡುವುದಿಲ್ಲ. ಯಾಕೆಂದ್ರೆ ಪರುಷಮಣಿ ಹುಟ್ಟಿದ್ದನ್ನ ಚಿನ್ನವಾಗಿಸುವಂತಹ ಶಕ್ತಿಯನ್ನ ಹೊಂದಿರುವಂಥದ್ದು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಚಿನ್ನವನ್ನ ಮಾಡಿಕೊಂಡು ಅದರಿಂದ ತನ್ನ ಕಷ್ಟಗಳನ್ನ ಪರಿಹರಿಸಿಕೊಳ್ಳುವ ಪ್ರಯತ್ನವನ್ನು ಜಾಣನಾದವನು ಮಾಡ್ತಾನೆಯೇ ವಿನಃ ಮತ್ತೊಂದು ಮನೆಯ ಮುಂದೆ ನಿಂತು ಭಿಕ್ಷೆಯನ್ನ ಬೇಡುವುದಿಲ್ಲ. ಹಾಗೆಯೇ ನದಿಯೊಳಗೆ ನಿಂತಿರುವಂತಹ ವ್ಯಕ್ತಿ ಬಾಯಾರಿಕೆಯಾದಾಗ ಮತ್ತೊಂದು ಕೆರೆಯ ನೀರನ್ನ ಹುಡುಕಿಕೊಂಡು ಹೋಗದೆ ತನ್ನ ಬಳಿ ಇರುವಂತಹ ನೀರಿನ ಮೂಲಕವೇ ತನ್ನ ದಾಹವನ್ನ ತೀರಿಸಿಕೊಳ್ಳುತ್ತಾನೆ. ಪ್ರತಿಯೊಬ್ಬರಲ್ಲಿಯೂ ಪರುಷಮಣಿಯಂತಹ ಶಕ್ತಿಯೂ ಉಂಟು, ಹಾಗೆ ತೊರೆಯ ನೀರಿನಂತಹ ಸೌಲಭ್ಯಗಳು ಅವಕಾಶಗಳು ಕೂಡ ಉಂಟು. ಆದರೆ ನಾವು ಹುಡುಕುವ ಯೋಚಿಸುವಂತಹ ಪ್ರಯತ್ನವನ್ನ ಮಾತ್ರ ಮಾಡಬೇಕಷ್ಟೇ. ಯೋಚಿಸಿದಾಗ ನಮಗೆ ಎಲ್ಲವೂ ಕೂಡ ತಿಳಿಯುತ್ತೆ. ನಮ್ಮ ಸಾಮರ್ಥ್ಯ ಏನು, ನಮ್ಮ ಶಕ್ತಿ ಏನು, ನಮ್ಮ ಜ್ಞಾನ ಏನು ಅನ್ನುವುದನ್ನ ಬಹುಶಃ ನಾವ್ಯಾರೂ ಯೋಚಿಸುವುದಕ್ಕೆ ಹೋಗಿಲ್ಲ. ನಿಮ್ಮೆಲ್ಲರಲ್ಲಿಯೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಶಕ್ತಿಗಳಿದೆ. ಅದನ್ನು ನಾವು ಅರ್ಥಕೊಳ್ಬೇಕು, ಅದನ್ನು ನಾವು ತಿಳಿದುಕೊಳ್ಬೇಕು. ಅದನ್ನು ತಿಳಿದುಕೊಳ್ಳದೆ ನಾವು ಏನನ್ನೂ ಕೂಡ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಕೊನೆಯದಾಗಿ ಹೇಳ್ತಾರೆ, ಮಂಗಳಲಿಂಗ ಅಂಗದ ಮೇಲೆ ಇದ್ದು. ಮಂಗಳಕರವಾದಂತಹ ಲಿಂಗ ದೇಹದ ಮೇಲೆ ಇದ್ದು. ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ನಿಮ್ಮ ಭಕ್ತ ಬೇರೊಂದು ಲಿಂಗವನ್ನು ನೆನೆತಾನ? ನೆನೆಯೋದಿಲ್ಲ. ಆ ಮಂಗಳಕರವಾದ ಲಿಂಗದ ಮೂಲಕವೇ ಎಲ್ಲಾ ಕಷ್ಟಗಳನ್ನ ಪರಿಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಇಲ್ಲಿ ಉರಿಲಿಂಗ ಪೆದ್ದಿ ಹೇಳುವಂತಹ ಇನ್ನೊಂದು ಅಂಶವನ್ನು ನಾವಿಲ್ಲಿ ಸೂಕ್ಷ್ಮ ಗಮನಿಸಬಹುದು. ಏಕದೇವೋಪಾಸನೆಯನ್ನ ಬೆಂಬಲಿಸ್ತಾನೆ. ಏಕದೇವೋಪಾಸನೆ. ಒಂದ್ ಕಷ್ಟ ಬಂದಾಗ ಈ ದೇವರ ಹತ್ರ ಹೋಗೋದು, ಇನ್ನೊಂದು ಕಷ್ಟ ಬಂದಾಗ ಆ ದೇವರ ಹತ್ರ ಹೋಗೋದು, ಮತ್ತೊಂದು ಕಷ್ಟ ಬಂದಾಗ ಇನ್ನೊಂದು ದೇವರ ಹತ್ರ ಹೋಗೋದು. ಹಲವಾರು ದೇವರುಗಳನ್ನ ಪೂಜಿಸುವುದಕ್ಕಿಂತ ಏಕದೇವೋಪಾಸನೆ ತುಂಬಾ ಮುಖ್ಯ ಅನ್ನುವುದನ್ನ ಈ ವಚನದ ಮೂಲಕ ಉರಿಲಿಂಗ ಪೆದ್ದಿ ಹೇಳ್ತಾರೆ. ಇದಿಷ್ಟು
ಈ ವಚನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇಲ್ಲಿ ನಿಲ್ಲಿಸ್ಕೊಳ್ಳೋದು.